ಮಧ್ಯಪ್ರಾಚ್ಯದಲ್ಲಿ ಭುಗಿಲೆದ್ದಿರುವ ಯುದ್ಧ ಕೊನೆಗೊಳ್ಳುವ ಯಾವುದೇ ಸೂಚನೆಗಳು ಕಂಡು ಬರ್ತಾ ಇಲ್ಲ. ಆದ್ರೆ ಭಾರತದ ಮೇಲೆ ಭಾರಿ ಪರಿಣಾಮ ಬೀರ್ತಾ ಇದೆ ಈ ಯುದ್ಧ. ವ್ಯಾಪಾರ ವಹಿವಾಟಿನ ಮೇಲೆ ಪರಿಣಾಮ ಬೀರ್ತಾ ಇರುವಂತದ್ದು, ಅದು ಕೂಡ ಈಗ ಡ್ರೈ ಫ್ರೂಟ್ಸ್ ವ್ಯಾಪಾರದ ಮೇಲೂ ಕೂಡ ಭಾರಿ ಪರಿಣಾಮ ಬೀರ್ತದೆ. ಯಾಕಂದ್ರೆ ಈ ಇರಾನ್ ನಿಂದ ಹಲವಾರು ಡ್ರೈ ಫ್ರೂಟ್ಸ್ ಗಳು ಭಾರತಕ್ಕೆ ಬರ್ತವೆ, ಇಲ್ಲಿಂದ ಬೇರೆ ಕಡೆ ಡಿಸ್ಟ್ರಿಬ್ಯೂಟ್ ಆಗ್ತವೆ. ಈ ಒಂದು ಟ್ರೇಡ್ ಈಗ ನಿಂತು ಹೋಗಿರುವಂತದ್ದು ತುಂಬಾ ಪರಿಣಾಮ ಬೀರ್ತಾ ಇದೆ. ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮೊಂದಿಗೆ ಮಂಗಳೂರಿನ ಟ್ರೇಡರ್ ಆದಂತಹ ಮುಕ್ತಿಯಾರ್ ಇದ್ದಾರೆ, ಅವರನ್ನೇ ಮಾತಾಡಿಸ್ತೀನಿ. ಇರಾನ್ ನಿಂದ ನಮ್ಮ ದೇಶಕ್ಕೆ ಅಂದ್ರೆ ಈ ಕಡೆ ನಮ್ಮ ಕರ್ನಾಟಕಕ್ಕೆ ಏನೆಲ್ಲ ಡ್ರೈ ಫ್ರೂಟ್ಸ್ ಗಳು ಬರ್ತವೆ? ಇರಾನಿಂದ ತುಂಬಾ ಡ್ರೈ ಫ್ರೂಟ್ಸ್ ಕರ್ನಾಟಕಕ್ಕೆ ಬರ್ತಾವ ಇದೆ. ಇರಾನಿಂದ ಮಾಮ್ರಾ ಬಾದಾಮ್ ಇದೆ, ಇರಾನಿಂದ ಸ್ಯಾಫ್ರನ್ ಬರ್ತಾ ಇದೆ, ಇರಾನಿಂದ ಫಿಕ್ಸ್ ಬರ್ತಾ ಇದೆ, ಆಪ್ರಿಕಾಟ್. ಎಲ್ಲದಕ್ಕಿಂತ ಹೆಚ್ಚ ಇರಾನಿಂದ ಖರ್ಜೂರ ಈ ಭಾಗಕ್ಕೆ ಬರ್ತದೆ. ಈ ಭಾಗಕ್ಕೆಲ್ಲ ಇಡೀ ಇಂಡಿಯಾಕ್ಕೆ ಬರ್ತಾ ಇದೆ. ಇರಾನ್ದು ಖರ್ಜೂರ ತುಂಬಾ ಒಂದು ದೊಡ್ಡ ವಾಲ್ಯೂಮ್ ಅಲ್ಲಿ ಇಂಡಿಯಾಕ್ಕೆ ಬರ್ತಾ ಇದೆ. ಇನ್ಫ್ಯಾಕ್ಟ್ ಇಂಡಿಯಾದೊಂದು ಟೋಟಲ್ ಸೇಲ್ಸ್ ಅಲ್ಲಿ ಒಂದು 60% ಗಿಂತ ಹೆಚ್ಚ ಇರಾನ್ದೊಂದು ಖರ್ಜೂರ ಇಲ್ಲಿ ಅದರ ವಾಲ್ಯೂಮ್ ಆಗಿರ್ತದೆ. ಸೊ ಖರ್ಜೂರ ಮಾರ್ಕೆಟ್ ಅಲ್ಲಿ ಒಂದು ದೊಡ್ಡ ಮೇಜರ್ ಎಫೆಕ್ಟ್. ಇವನ್ ಡ್ರೈ ಫ್ರೂಟ್ಸ್ ಸ್ಪೈಸಸ್ ಅಲ್ಲಿ ಸಹ ಒಂದು ಇರಾನ್ ಒಂದು ದೊಡ್ಡ ಒಂದು ಕಾಂಟ್ರಿಬ್ಯೂಷನ್ ನಮ್ಮ ಇಲ್ಲಿ ಇದೆ. ಈಗ ರಂಜಾನ್ ಮಾಸದಲ್ಲಿ ಮುಸ್ಲಿಮರು ಹೆಚ್ಚಾಗಿ ಡ್ರೈ ಫ್ರೂಟ್ಸ್ ತಗೋತಾರೆ, ಅದರಲ್ಲೂ ಖರ್ಜೂರ ಮೈನ್ ಆಗಿ ತಗೊಳ್ತಾ ಇರೋದು. ಆದ್ರೆ ಈಗ ಈ ಯುದ್ಧದ ಪರಿಸ್ಥಿತಿಯಲ್ಲಿ ಈ ಒಂದು ವ್ಯಾಪಾರದ ಮೇಲೆ ಅಥವಾ ಡ್ರೈ ಫ್ರೂಟ್ಸ್ ಇದರಲ್ಲಿ ಸಪ್ಲೈ ಮೇಲೆ ಏನಾದ್ರೂ ಪರಿಣಾಮ ಬೀರಿದೆ? ಆಕ್ಚುಲಿ ರಂಜಾನ್ ಈ ತಿಂಗಳಿಗೆ ಅಷ್ಟೊಂದು ದೊಡ್ಡ ಪರಿಣಾಮ ಆಗಲಿಲ್ಲ. ಯಾಕೆ ಅಂದ್ರೆ ನಮ್ದು ರಂಜಾನ್ ಸ್ಟಾರ್ಟ್ ಆದದ್ದು ಫೆಬ್ರವರಿ 19ಗೆ. ಸೊ ನಾರ್ಮಲಿ ಒಂದು ಹೋಲ್ಸೇಲರ್, ಒಂದು ಇಂಪೋರ್ಟರ್ ಒಂದು ಫಸ್ಟ್ ವೀಕ್ ಜಾನ್ವರಿಲಿ ಕಂಪ್ಲೀಟ್ ಒಂದು ಸ್ಟಾಕ್ ಬೇಕಾದಷ್ಟು ತರಿಸಿ ಒಂದು ಕಂಪ್ಲೀಟ್ ಒಂದು ನೆಟ್ವರ್ಕಿಂಗ್ ಡಿಸ್ಟ್ರಿಬ್ಯೂಷನ್ ಒಂದು ರಂಜಾನ್ ಮುಂಚೆ ಮುಗಿಸ್ತಾನೆ. ಮತ್ತೆ ಇರೋದು ರಿಟೇಲ್ ಅವರದು ರೋಲ್. ಸೊ ಆಲ್ಮೋಸ್ಟ್ ಒಂದು ರಂಜಾನ್ ಒಂದು ಈ ತಿಂಗಳಿಗೆ ಮೇಜರ್ ಎಫೆಕ್ಟ್ ಆಗಲಿಲ್ಲ. ಆದ್ರೆ ಪೋಸ್ಟ್ ರಂಜಾನ್ ಈಗ ನಮ್ಗೆ ಇದು ಸೇಲ್ ಈಗ ಮುಂಚೆ ಆಗಿ ಅಲ್ಲ, ರಂಜಾನ್ ಅಲ್ಲಿ ಸ್ವಲ್ಪ ಹೆಚ್ಚು ಸೇಲ್ ಇರ್ತದೆ ಖಂಡಿತ. ಆದ್ರೆ ಈ ಡೇಟ್ಸ್ ಮತ್ತೆ ಡ್ರೈ ಫ್ರೂಟ್ಸ್ ಥ್ರೂ ಔಟ್ ದ ಇಯರ್ ಒಂದು ಸೇಲ್ ಇರುವಂತಹ ಐಟಮ್ ಸ್ವಲ್ಪ ಪರ್ಸೆಂಟೇಜ್ ಕಮ್ಮಿ ಆಗಿರ್ಬೋದು, ಅದರ ಒಳ್ಳೆ ವಾಲ್ಯೂಮ್ ಅಲ್ಲಿ ಥ್ರೂ ಔಟ್ ದ ಇಯರ್ ಸೇಲ್ ಇರ್ತದೆ. ಈಗ ಪೋಸ್ಟ್ ರಂಜಾನ್ ಅಲ್ಲಿ ಖಂಡಿತ ಶಾರ್ಟೇಜ್ ಇದೆ. ಆಲ್ರೆಡಿ ನಮ್ಗೆ ಈಗ ಒಂದು ಪ್ರೈಸ್ ಅಲ್ಲಿ ಫ್ಲಕ್ಚುಯೇಷನ್ ಬಂದಿದೆ, ಪ್ರೈಸ್ ಹೆಚ್ಚಾಗಿದೆ ಈ ಶಾರ್ಟೇಜ್ ಬರುವ ರೀಸನ್ ಗಿಂತ. ಸೊ ಖಂಡಿತ ಇದರ ಪರಿಣಾಮ ಮುಂದೆ ನಮ್ಗೆ ಕಾಣಿಸ್ತದೆ. ಈಗ ಫಸ್ಟ್ ರೌಂಡ್ ಏನ್ ನಿಮ್ಗೆ ಡ್ರೈ ಫ್ರೂಟ್ಸ್ ಬರ್ಬೇಕಿತ್ತು ಅದು ಬಂದಾಗಿದೆ ರಂಜಾನ್, ಆದ್ರೆ ಸೆಕೆಂಡ್ ರೌಂಡ್ ಇನ್ನೂವರೆಗೂ ಬಂದಿಲ್ಲ. ಯಾವ ರೀತಿ ಸ್ಟ್ರಕ್ ಆಗಿ ಅಂದ್ರೆ ಎಲ್ಲಿ ನಿಂತ್ಕೊಂಡಿದೆ, ಯಾವ ರೀತಿ ಇದಾಗ್ತದೆ? ಇದು 2-3 ನಮೂನೆಯಲ್ಲಿ ಇದೆ. ಇದು ಒಂದು ಮೇನ್ ಏನ್ ನೀವು ನಿಮ್ಗೆ ಹೇಳಲಿಕ್ಕೆ ಇರುದಂದ್ರೆ, ಒಂದು ಇರಾನ್ದು ಐಟಮ್ ಪರಿಸ್ಥಿತಿ ಯಾರಿಗೆ ಅಂತ ಗೊತ್ತಿಲ್ಲ. ಇರಾನ್ದು ಯಾವ್ದು ಪ್ರಾಡಕ್ಟ್ ಆಗ್ಲಿ ನಾನು ಈಗ ಮೆನ್ಷನ್ ಮಾಡಿದ್ದು ಹೇಗೆ ಬಂದು ನಿಲ್ತದೆ ಯಾರಿಗೆ ಐಡಿಯಾ ಇಲ್ಲ. ಈ ಕಾನ್ಫ್ಲಿಕ್ಟ್ ಎಷ್ಟು ಉದ್ದ ಹೋಗ್ತದೆ, ಹೇಗೆ ಬಂದು ನಿಲ್ತದೆ ಯಾರಿಗೆ ಐಡಿಯಾ ಇಲ್ಲ. ಪ್ಲಸ್ ಮತ್ತೊಂದು ಇಶ್ಯೂ ಏನಂದ್ರೆ, ನಮ್ದು ಅಫ್ಘಾನಿಸ್ತಾನ್ದು ಸಹ ಸ್ವಲ್ಪ ಅಲ್ಲ ತುಂಬಾ ಡ್ರೈ ಫ್ರೂಟ್ಸ್ ಇಂಡಿಯಾಗೆ ಬರ್ತದೆ, ದೊಡ್ಡ ವಾಲ್ಯೂಮ್ ಅಲ್ಲಿ ಬರ್ತದೆ ಅಫ್ಘಾನಿಸ್ತಾನ್. ಈ ಅಫ್ಘಾನಿಸ್ತಾನ್ದು ರೂಟ್ಸ್ ಇರಾನ್ ಆಗಿ ಇಂಡಿಯಾಗೆ ಬರ್ತಾ ಇತ್ತು. ಸೊ ಇವನ್ ಆ ರೂಟಿಗೆ ಡಿಸ್ರಪ್ಟ್ ಆಗಿದೆ. ಸೊ ಟೋಟಲ್ ಈ ಸಪ್ಲೈ ಚೈನ್ ಹೇಳುದು ಅಂದ್ರೆ ಕಂಪ್ಲೀಟ್ ಡಿಸ್ರಪ್ಷನ್. ಸೊ ಇರಾನ್ದು ಐಟಮ್ ಮಾತ್ರ ಅಲ್ಲ, ಇವನ್ ಅಫ್ಘಾನಿಸ್ತಾನ್ದು ಡ್ರೈ ಫ್ರೂಟ್ಸ್ ನಿಂತಿದೆ. ಡೇಟ್ಸ್ ಅಂತ ಐಟಮ್ ಸೌದಿದ ಬರ್ತದೆ, UAE ಬರ್ತದೆ, ಎಲ್ಲಾ ಕಡೆಯಿಂದ ಬರುದು, ಜಾರ್ಡನ್ ಇಂದ ಬರ್ತದೆ, ಎಲ್ಲಾ ಕಡೆಯಿಂದ ಬರುದು ಒಂದು ಮೇಜರ್ ಡಿಸ್ರಪ್ಷನ್ ಆಗಿ ಖಂಡಿತ ಶಾರ್ಟೇಜ್ ಬರ್ತದೆ, ರೇಟ್ಸ್ ಹೆಚ್ಚಾಗ್ತದೆ. ಇದು ಎಷ್ಟು ಲಾಂಗ್ ಹೋಗ್ತದೆ, ಹೇಗೆ ಬಂತು ನಿಲ್ತದೆ ಯಾರಿಗೆ ಅಂತ ಅದು ಐಡಿಯಾ ಇಲ್ಲ. ಈಗ ಒಂದು ವೇಳೆ ಈ ಯುದ್ಧ ಮುಂದುವರಿತದೆ, ಯಾಕಂದ್ರೆ ನಿಲ್ಲುವಂತ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಒಂದು ವೇಳೆ ಮುಂದುವರೆದ್ರೆ ಈ ಯುದ್ಧ, ಮುಂದೆ ಈ ಡ್ರೈ ಫ್ರೂಟ್ಸ್ ಇಂಡಸ್ಟ್ರಿ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ? ಈಗೇನೆ ಮುಂದೆ ಹೋದ್ರೆ ಇರಾನ್ದು ಡೆಫಿನೆಟ್ ಒಂದು ರೇಟ್ ಹೆಚ್ಚಾಗ್ತದೆ, ಶಾರ್ಟೇಜ್ ಬರ್ತದೆ. ಬೇರೆ ಇವ್ರದ್ದು ಅಫ್ಘಾನಿಸ್ತಾನ್ದು ಐಟಮ್ಸ್ ಸ್ವಲ್ಪ ರೂಟ್ ಚೇಂಜ್ ಆದ ಲಾಂಗ್ ಆಗಿ ಅದ್ರ ಲೊಜಿಸ್ಟಿಕ್ ಹೆಚ್ಚಾಗುವಾಗ ರೇಟ್ಸ್ ಹೆಚ್ಚಾಗ್ತದೆ. ಸೊ ಮೇನ್ ಎಫೆಕ್ಟ್ ಒಂದು ಇರಾನ್ದು ಐಟಮ್ ಖಂಡಿತ ಶಾರ್ಟೇಜ್ ಚಾನ್ಸಸ್ ಆರ್ ವೆರಿ ಹೈ. ಸಪ್ಲೈ ಚೈನೇ ಕಟ್ ಆದ್ರೆ ಈ ಡ್ರೈ ಫ್ರೂಟ್ಸ್ ಬರೋದೇ ನಿಂತು ಹೋಗುತ್ತೆ. ಅದು ಸಹ ಇದೆ, ಹೇಳಲಿಕ್ಕೆ ಬರಲ್ಲ. ಮತ್ತೆ ಇರಾನ್ದ ಐಟಮ್ ಅಲ್ಲಿ ಬರೋ ಚಾನ್ಸ್ ಇಲ್ಲ, ಆದ್ರೆ ಬೇರೆ ಕಡೆಯಿಂದ ಬರೋದು ಸ್ವಲ್ಪ ಡಿಲೇ ಆಗಿ ಬರ್ತದೆ. ಇವನ್ US ಅಲ್ಲಿ ಸ್ವಲ್ಪ ಐಟಮ್ ಬರ್ತಾ, ಅದಕ್ಕೇನು ಇದು ಎಫೆಕ್ಟ್ ಆಗ್ಲಿಕ್ಕೆ ಇಲ್ಲ. ಆಲ್ಮಂಡ್ಸ್, ಪಿಸ್ತಾಚಿಯೋ ಎಲ್ಲ ಬರ್ತಾ ಇದೆ. ಸೊ ಅದೊಂದು ಓಪನ್ ಇದೆ. ಸೊ
ಸೊ ಈಚೆಯಿಂದ ಇಲ್ಲಿಂದ ಬರುವಂತ ನಮ್ಮ ಡಿಪೆಂಡೆನ್ಸ್ ದೊಡ್ಡದು, ಅದಕ್ಕೆ ಖಂಡಿತ ಎಫೆಕ್ಟ್ ಆಗ್ತದೆ. ಈಗ ಇರಾನಿಂದ ಹೆಚ್ಚಾಗಿ ಯಾರು ಏನನ್ನು ಜಾಸ್ತಿ ಜನ ತಗೋತಾರೆ ಇರಾನಿಂದ? ಇರಾನ್ದು ಮೇನ್ ಇರುವುದು ಖರ್ಜೂರ ಒಂದು ದೊಡ್ಡ ವಾಲ್ಯೂಮ್ ಅಲ್ಲಿ ಇದೆ. ಆಸ್ ಐ ಟೋಲ್ಡ್ ಯು, ಇಟ್ಸ್ ಒಂದು ಒಳ್ಳೆ ಪ್ರಾಡಕ್ಟ್, ಬಾರಿ 2-3 ವೆರೈಟಿ ಇರಾನಿಂದ ಬರ್ತದೆ. ಸೊ ಅದೊಂದು ಮೇಜರ್. ಸ್ಯಾಫ್ರನ್ ಆಗ್ಲಿ, ಇರಾನ್ದು ಮಾಮ್ರಾ ಬಾದಾಮ್, ಅದು ಭಯಂಕರ ಫೇಮಸ್. ನಾರ್ತ್ ಅಲ್ಲಿ ಹೈಯೆಸ್ಟ್ ಕನ್ಸಂಪ್ಷನ್, ಸ್ವಲ್ಪ ಎಕ್ಸ್ಪೆನ್ಸಿವ್, ಅದ್ರದ್ದು ತುಂಬಾ ಕನ್ಸಂಪ್ಷನ್ ಇರುವಂತ ಐಟಮ್. ಸೊ ಇದೆಲ್ಲ ಎಫೆಕ್ಟ್ ಆಗ್ತದೆ ಇರಾನ್ ಬರುವಾಗ. ಧನ್ಯವಾದ. ಇದಿಷ್ಟು ಮೇನ್ ಟ್ರೇಡ್ ಅಂದ್ರೆ ಮಂಗಳೂರಿನ ಮೇನ್ ಟ್ರೇಡರ್, ಹಾಗನ್ನೇ ದಕ್ಷಿಣ ಭಾರತದ ಎಲ್ಲಾ ರಾಜ್ಯಗಳಿಗೂ ಸಪ್ಲೈ ಮಾಡುವಂತ ಡ್ರೈ ಫ್ರೂಟ್ ಸಪ್ಲೈ ಮಾಡುವಂತ ಟ್ರೇಡರ್ ಅವರಾಗಿರುವಂತಹ ಮುಕ್ತಿಯರವರ ಮಾತು. ಕ್ಯಾಮರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್, ನ್ಯೂಸ್ ಫಸ್ಟ್, ಮಂಗಳೂರು.